ಫೋನ್ ತಗೊಂಡ ಬಾ ತಗೋ ತಗೋ ಅಷ್ಟು ನೀನು ಏನಿಲ್ಲ ಈ ಕಡೆ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬರ್ಡೇ ಎಲ್ಲ ಸೆಲೆಬ್ರೇಷನ್ ಹೇಳ್ರಿ ಎಲ್ಲ ಸರ್ ಕಟ್ ಮಾಡ್ರಿ ಸರ್ ಗಿಲ್ಲಿಗೆ ಜಯನ್ರಿ ಎಲ್ಲ ಒಬ್ರಿಗೊಬ್ರು ತಿನ್ಸ್ರಿ ಹಂಗೆ ತಿನ್ಸ್ರಿ ನೀವು ಇನ್ನೊಂದು ಸರ್ ತಿನ್ಸಕ್ಕ ಇನ್ನೊಂದು ಸರ್ ನೀವು ಸ್ವಲ್ಪ ಇಂದ ಕೊಡ ಕಣಗೆ ಹಂಗೆ ಇವತ್ತು ಕೊಡ್ತೀರಿ ನಾಳೆ ಕೊಡ್ತೀರಿ ಏನ ಎದ್ದು ಬಿಟ್ರಮ್ಮ ನಿಮ್ದು ಫೋನ್ ಇದೆ ಕೊಡಿ ಅಲ್ಲ ಇದರಾ ಅಕ್ಕ ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿ ಇವತ್ತೆಲ್ಲ ಖುಷಿಯಾಗಿ ಇರ್ತೀರಿ ನೀವೆಲ್ಲ? ಖುಷಿಯಾಗಿ. ಸೊ ನಿಮಗೆ ಇದುವರೆಗೂ ಇಷ್ಟು ದಿನದಲ್ಲೇ ಖುಷಿ ಅನ್ನೋ ದಿನ ಯಾವತ್ತಾಗಿದೆ? ಖುಷಿ ಅಂದರೆ ಅವನು ಬಿಗ್ ಬಾಸ್ ಮನೆಯಲ್ಲಿ ಹೋಗಿ ಆಡಿ ಕಪ್ಗೆ ಸ್ಟೇಜ್ ಮೇಲೆ ಕಪ್ ಕೊಟ್ಟಾಗ ಖುಷಿ ಆಯಿತು. ಸೊ ಈಗ ನಿಮ್ಮ ಎರಡನೇ ಮಗ ಅಲ್ವಾ? ಕೊನೆ ಮಗ. ಸೊ ಇವತ್ತು ನಟ ಈ ಊರಿಂದ ಬೆಂಗಳೂರಿಗೆ ಬಂದು ಬೆಂಗಳೂರು ಅಷ್ಟೊಂದು ಹೆಸರು ಮಾಡಿದ್ರು. ಇವತ್ತು ಇಡೀ ಮಂಡ್ಯ ಜಿಲ್ಲೆಗೆ ಒಂದು ಹೆಸರಾಯಿತು. ಸೊ ಇಡೀ ಊರಿನಲ್ಲಿ ಇವತ್ತು ಹಬ್ಬದ ವಾತಾವರಣ ಆಗಿದೆ. ಸೊ ಒಟ್ಟಾರೆ ನಿಮಗೆಲ್ಲ ಏನು ಅನಿಸ್ತಾ ಇದೆ? ಅವನು ಕರ್ನಾಟಕಕ್ಕೆ ಮಗ ಆಗವನೆ, ಅಂದರೆ ಬೇರೆ ಬೇರೆ ರಾಜ್ಯಕ್ಕೂ ದೇಶಕ್ಕೂ ಮಗ ಆಗವನೆ. ಅಲ್ಲೆಲ್ಲ ಪ್ರೀತಿಸ್ತವ್ರೆ. ಕರ್ನಾಟಕದ ದೊಡ್ಡವರು ಚಿಕ್ಕವರು ಎಲ್ಲ ಅಭಿಮಾನ, ಅವನ ಪ್ರೀತಿ, ಅವರ ಎಲ್ಲನೂ ನೋಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಯ್ತು. ಅಷ್ಟೇ ಪ್ರೀತಿ ಕೊಡ್ತಾರೆ, ಅಷ್ಟೇ ವೋಟ್ ಮಾಡವ್ರೆ, ಅಷ್ಟೇ ಗೆಲ್ಸವ್ರೆ. ಎಲ್ಲನೂ ಅವರೇ ಮುಂದೆ ನಿಂತ್ಕೊಂಡು ಅವ್ನಿಗೆ ಏನೇನಾಗಬೇಕು ಅವನಿಷ್ಟ, ಅವನು ಸಪ್ಪಗಾದ್ರೆ ಸಪ್ಪಗಾಗವ್ರೆ, ಖುಷಿ ಪಟ್ಟವ್ರೆ, ನೆಗ್ದವ್ರೆ. ಎಲ್ಲ ಕರ್ನಾಟಕ ಜನಗಳೇ ಮಾಡವ್ರೆ. ಅದು ತುಂಬ ಇಲ್ಲಿಯವರು ಓದೋದ್ರಲ್ಲಿ ಹೆಂಗಿದ್ರು ಓದುವಾಗ ಚೆನ್ನಾಗಿ ಓದ್ತಾ ಇದ್ರ ಅಥವಾ ಏನಾದ್ರು ಮಂಡಿ ಆಗಿತ್ತ ಅಥವಾ ನೀವೇನಾದ್ರು ಓಡೋದು ಕಳಿಸ್ತಾ ಇದ್ರೆ ಶಾಲೆಗೆ? ಯಾವ ರೀತಿ ಅವನು ಹೊಡಿತೀನಿಲ್ಲ, ಅವನು ಒಯ್ತಾವನೆ ಬರ್ತಾವನೆ ಓದ್ತಾವನೆ ಅನ್ನೋದೇ ಗೊತ್ತಾಯ್ತಿರ್ಲಿಲ್ಲ. ಆದ್ರೂ ಪರವಾಗಿಲ್ಲ, ಸುಮಾರಾಗಿ ಹೋಗಿ ಐಟೆ ಮಾಡಿಬಿಟ್ಟು ಬೆಂಗಳೂರಿಗೆ ಹೊಂಟ. ಈಗ ಗಿಲ್ಲಿಯವ್ರಿಗೆ ಎಷ್ಟು ವಯಸ್ಸು? ಅವನಿಗೆ 26 ತುಂಬಿದೆ. 26 ತುಂಬಿದೆ. ಇಷ್ಟ 26 ವರ್ಷ ಒಳಗಡೆ ಚಿಕ್ಕ ವಯಸ್ಸಿಂದ ಯಾವಾಗಾದ್ರೂ ಜಾಸ್ತಿ ಹೊಡೆದಿದ್ರೆ ನಿಮ್ಮವ್ರನ್ನ? ಜಾಸ್ತಿ ಅಂದರೆ ನಾವು ಹೊಡೆದ್ರು ಹೇಳ್ಕನಿಲ್ಲ, ಅಂದರೆ ಅವ್ರ ಅಪ್ಪ ಹೊಡೆದ್ರು. ಅಂದ್ರೆ ಹೊಡೆಯೋದು ಬುದ್ಧಿಗೆ ಬರಲಿ ಅಂತ ಹೇಳಿ ಇವ್ರು ಏನಾದ್ರು ಚೇಷ್ಟೆ ಮಾಡ್ತಾ ಇದ್ರ ಅಥವಾ ಯಾವ ಥರ ಇದ್ರು ಸರ್ ಚಿಕ್ಕ ವಯಸ್ಸಿಂದ? ಅದೇ ಮಕ್ಕಳು ಹೋಗೋದು, ಅಲ್ಲಿ ಇಲ್ಲಿ ನಿಂತಿರೋದು, ಏನಾದರೂ ಕೆಲಸ ಮಾಡು ಅಂದರೆ ಹುಡುಗರು ಹೊಂಟೋಗೋದು, ಈ ಥರ ಮಾಡ್ತೀನಿ. ಊರಿನಲ್ಲಿ ಜನರ ಜೊತೆ ಯಾವ ರೀತಿ ಇರ್ತಾ ಇದ್ರು ಇಲ್ಲಿವರು? ತುಂಬ ಇಷ್ಟಪಡ್ತಾರೆ ನಮ್ಮೂರು ಜನ, ತುಂಬ ಖುಷಿ ಪಡ್ತಾರೆ ಈ ಥರ ಆದ ನಮಂಗ ಅಂತ. ಅವ್ರಿಗೂ ಒಳ್ಳೆತನವಾಗಿ ಇದನ್ನ ಇನ್ನೂ ಅವರು ಒಂದು ಯಾರಿಗೆ ಆಗಲಿ ಅವ್ನು ಕೆಟ್ಟವನ ಥರ ಕಾಣಿಸ್ತಿಲ್ಲ. ಅವನು ಕೆಟ್ಟವನು ಅಲ್ಲ, ಕೆಟ್ಟತನ ಮಾಡೋದು ಇಲ್ಲ, ಒಳ್ಳೆಯದು. ಸೊ ಕರ್ನಾಟಕದಲ್ಲಿ ಇಷ್ಟೊಂದು ಜನ ಸಂಪಾದನೆ ಮಾಡೋದಕ್ಕೆ ಏನು ಮೂಲ ಕಾರಣ ಏನು? ಅಂದರೆ ಅವನು ಮುಗ್ಧತೆ, ಅವನು ಆಡೋ ಮಾತು,
ಎಲ್ಲ ಜನಕ್ಕೆ ಖುಷಿ, ಜನ ಇಷ್ಟಪಡ್ತಾರೆ. ಥ್ಯಾಂಕ್ ಯು. ಒಂದು ನಿಮಿಷ. ಸೊ ಇಷ್ಟೊತ್ತು ಗಿಲ್ಲಿಯವರು ಊರಿನಲ್ಲಿ ಅಭಿಮಾನಿಗಳ ಜೊತೆ ಹಾಗೂ ಅವ್ರ ಸ್ನೇಹಿತರ ಜೊತೆ ಹಾಗೂ ಜನ್ಮ ಕೊಟ್ಟಂಥ ತಂದೆ ಜೊತೆ ತಾಯಿ ಜೊತೆ ಸೊ ಮಾತಾಡಿದ್ವಿ. ಅವ್ರಿಗೆ ಏನು ಇವತ್ತು ಹಬ್ಬ ಇದೆ, ಸೊ ಹಬ್ಬವನ್ನು ಕೂಡ ನಮ್ಮ ಜೊತೆ ಹಂಚ್ಕೊಂಡ್ರು. ಸೊ ಮುಂದೆ ಯಾವ ರೀತಿ ನಡೀಬೇಕು ಏನು ಅದಕ್ಕೆಲ್ಲ ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳಿ ತಂದೆ ತಾಯಿ ಕೂಡ ಹೇಳಿದ್ದಾರೆ. ವೀಕ್ಷಕರು ಏನೇ ಇರಲಿ, ಇವತ್ತು ಹುಟ್ಟೂರಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಡೈಲಾಗ್ ಹೇಳ್ಬೇಕಾದ್ರೆ ಕಾಮಿಡಿ ಕಿಲಾಡಿಲಿ ಆ ಡೈಲಾಗ್ ಹೇಳಿದ್ದು, ಆ ಡೈಲಾಗೆ ನನ್ನ ಜೀವನದಲ್ಲಿ ಆ ಡೈಲಾಗೇ ನಿಜ ಆಯ್ತದೆ. ಆ ಒಂದು ಮಾತು ನಿಜ ಆಯ್ತದೆ ಅಂತ ನಂಗೆ ಸತ್ಯವಾಗ್ಲೂ ಆ ಟೈಮಲ್ಲಿ ಅನ್ಸಿಲ್ಲ. ಇವಾಗ ಸಖತ್ ಖುಷಿ ಆಯ್ತದೆ. ಅಲ್ಲ ಈಗ ಅವರು ಮೇಡಮ್ ಏನು ಹೇಳೋರು ಅಂತ ನಾನು ನೋಡಿಲ್ಲ. ಈಗ ಹಂಗೇನಾರ ಹೇಳಿದ್ರೆ ನಾನು ಯಾವತ್ತೂ ನಾನು ಬಡವಂತ ಹೇಳ್ಕೊಂಡಿಲ್ಲ. ಆಮೇಲೆ ಇನ್ನೊಂದು, ನಾನು ಬನೀನ್ ಹಾಕೊಂಡು ಅದು ನೋಡ್ಬಿಟ್ಟು ಬಡವ ಅಂತ ಹೇಳಕ್ಕಾಗಬೇಕು. ಶ್ರೀಮಂತರು ಬನೀನ್ ಹಾಕೋದು, ನೈಟ್ ಪ್ಯಾಂಟ್ ಹಾಕಲ್ಲ, ಚಡ್ಡಿ ಹಾಕಲ್ಲ. ಮೇಡಮ್ ಹಂಗೆ ಹೇಳಿದ್ರೆ ಏನು ಮಾತಾಡ್ತಾರೆ ಹೇಳಿದ್ರೆ ಚರ್ಚೆ ಮಾಡಿದ್ರೆ ನಿಮಗೆ ಈ ಮಾತು ಕೇಳಿದಾಗ ಏನು ಅನಿಸ್ತು, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಿಜವಾಗ್ಲೂ ನಾನು ಶ್ರೀಮಂತ ಅಣ್ಣ, ಇಷ್ಟೊಂದು ಜನರು ಪ್ರೀತಿ ಸಂಪಾದನೆ ಮಾಡಿದ್ದೀನಿ. ಶ್ರೀಮಂತ ಅದೊಂದು ಮಾತ್ರ ಹೇಳೋದು. ಈಗ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.